ಹೋಗಿದ್ದಾದ್ಮೇಲೆ ನಾವು ರಣರಂಗದಲ್ಲಿ ಇಲ್ಲ ಸಾಯ್ಬೇಕು ಇಲ್ಲ ಸಾಯಿಸ್ಬೇಕು ಅಲ್ವಾ? ಎರಡರಲ್ಲಿ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಜನ ಮುಖಂಡರುಗಳಿಗೆ ನಮ್ಮ ಸೀಟ್ಗೆ ಯಾಕೆ ಅಡ್ಡ ಬಂದ್ರಿ ಅನ್ನೋ ಲೆಕ್ಕಾಚಾರದಲ್ಲೂ ಕೇಳ್ತಾ ಇದ್ರು. ಅರ್ಥ ಆಯ್ತು. ನಾನು ಹೇಳಿದೆ ಏನು ಮಾತಾಡ್ಕೊಡ್ದು ನೀವು ಅನ್ನೋ ಲೆಕ್ಕಾಚಾರದಲ್ಲೂ ಹೇಳಿದ್ವಿ. ಅರ್ಥ ಆಯ್ತು. ಏನು ಮಾತಾಡ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲೂ ಹೇಳಿದ್ವಿ. ನಮ್ಮಲ್ಲಿ ಯಾರು ಹೋಗಿ JDS ಅಲ್ಲಿ ಟಿಕೆಟ್ ಕೊಡ್ರಿ ಅಂತ ನಮ್ಮ ಪಕ್ಷದ ಮುಖಂಡರುಗಳು ಯಾರೂ ನಾವು ಕೇಳಿಲ್ಲ. ಅವ್ರು ಯಾರೇ ಅವರ NDA ಮೈತ್ರಿಕೂಟದಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ರೂ ಅವ್ರ ಪರವಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತೇಳಿ ಎಲ್ಲ ಮುಖಂಡರುಗಳಿಂದ ಅಲ್ಲಿ ಹೇಳ್ಬಿಟ್ಟು ಬಂದಿರೋದು. ಅಲ್ಲೇ ಪ್ರೆಸ್ ಮೀಟಲ್ಲೂ ಹೇಳಿದ್ದೀವಿ. ನಾವಿಲ್ಲಿ ಟಿಕೆಟ್ ಕೇಳಕ್ಕೆ ಬಂದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. ನಾವು ನೀವು ಯಾರನ್ನೇ ಅಭ್ಯರ್ಥಿ ಕೊಟ್ರೂ ಗೆಲ್ಲಂಥ ಅಭ್ಯರ್ಥಿನ ಸೂಕ್ತವಾಗಿರ್ತಕ್ಕಂಥ ಕೊಡಿ ಅಂತ ಸುದೀರ್ಘವಾಗಿ ಕುಮಾರಣ್ಣವ್ರ ಹತ್ರ ಮಾತಾಡಿ ಇಲ್ಲಿನ ಕೋಲಾರರ ಸದ್ಯದ ರಾಜಕೀಯ ಬೆಳವಣಿಗೆಗಳು ಯಾವ್ಯಾವುದಿದೆ, ನಮ್ಮಲ್ಲಿರ್ತಕ್ಕಂಥ ಇಲ್ಲಿನ ಕೆಲವು ಮುಖಂಡರುಗಳು ಇಲ್ಲೇ ಇದ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಇಲ್ಲಿ ಪಕ್ಷದಲ್ಲಿ ಕೆಲಸ ಮಾಡೋಂಥವ್ರು ಯಾರ್ಯಾರಿದ್ದಾರೆ, ಯಾವ ರೀತಿ ನಾವು ಪಕ್ಷ ನಾವು JDS ಪಾರ್ಟಿ ಎರಡೂ ಸೇರಿ ನಾವು ಒಗ್ಗಟ್ಟಾಗಿ ಇಲ್ಲಿ ವಿರೋಧ ಇಲ್ಲಿ ಯಾರೇ ನಿಂತ್ಕೊಂಡ್ರೆ ನಾವು ಅವ್ರನ್ನ ಎದುರಿಸಿ ನಾವು ಗೆಲ್ಲಬೇಕು. ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಸಾರಿ ಪ್ರಧಾನಮಂತ್ರಿ ಆಗಬೇಕು. ಆ ನಿಟ್ಟಿನಲ್ಲಿ ಕೋಲಾರಿಂದನೂ ಒಂದು ಲೋಕಸಭಾ ಸದಸ್ಯರನ್ನ ಕಳಿಸ್ಕೊಡ್ಬೇಕು. ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳಿ, ನೀವೆಲ್ಲ ಗಟ್ಟಿಯಾಗಿ ನೀವು ಕೋಲಾರಕ್ಕೆ ಬಂದು ನೀವು ಇಬ್ಬರು ಸೇರಿ ಒಂದು ಸಮನ್ವಯ ಒಂದು ಮೀಟಿಂಗ್ ಮಾಡಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಕುಮಾರಣ್ಣವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀರಿ. ನಾವು ಅವ್ರು ಯಾರೇ ಅಭ್ಯರ್ಥಿಯನ್ನ ಕೊಟ್ಟರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ಈಗ ನಾನು ವಿಷಯ ಅವ್ರ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಆಂತರಿಕ ವಿಷಯ ಅದು. ಅವ್ರ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಏನು ಎಲ್ಲ ಲೆಕ್ಕಾಚಾರದಲ್ಲಿ ಬಂದಾಗ ಈ 5 ಜನ ಏನು MLCಗಳಿರ್ಬೋದು ಮಂತ್ರಿಗಳಿರ್ಬೋದು ಇವರೆಲ್ಲ ಇದ್ದಂಥ ಸಂದರ್ಭದಲ್ಲಿ 2 ಮಂತ್ರಿಗಳಿದ್ದಾರೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ಇವರೆಲ್ಲ ಎಲ್ಲೋ ಅಲ್ಲಿ ಏನು ಇವರು ವಿರೋಧ ಬಣದಲ್ಲಿರ್ತಕ್ಕಂಥ ಏನು ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಅವ್ರಿಗಿನ್ನ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರ ಇವ್ರಿಗಿನ್ನ ಸ್ಟ್ರಾಂಗ್ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಗೊತ್ತಾಗಿರೋದ್ರಿಂದ ಅವ್ರು ಆ ಥರ ಮಾಡ್ತಾ ಇದ್ದಾರೆ. ನಾನು ಈ ರಾಜೀನಾಮೆ ಇನ್ನೊಂದು ಮತ್ತೊಂದು ಅವೆಲ್ಲ ನನಗೆ ಗೊತ್ತಿದ್ದಾಗೆ ಅವೆಲ್ಲ ಕೊಡೋಕ್ಕೋಗಲ್ಲ. ಆ ಥರ MLAಗಳಾಗಬೇಕಾದ್ರೆ ತುಂಬ ಕಷ್ಟಪಟ್ಟಾಗಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಮತ್ತೆ ಚುನಾವಣೆ ಬರೋದು ಬೇಡ, ಜನರುಗಳ ಹಣ ಪೋಲಾಗೋದು ಬೇಡ. ನಮ್ಮ ಜನಕ್ಕೆ ಅವ್ರು ಏನೋ ಕೆಲಸ ಮಾಡ್ತೀರಿ ಅಂತ ಬಂದಿದ್ದಾರೆ, ಅವ್ರಿಗೆ ಆ ಕೆಲಸ ಮಾಡಲಿ. ಆ ಟಿಕೆಟ್ ಅವರಲ್ಲಿ ಏನೇನು ಅವ್ರದ್ದು ಏನೇನಾಗತ್ತೆ ಅವ್ರ ಕ್ರಮ ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನೋಡ್ರಿ NDA ಮೈತ್ರಿಕೂಟ ಕೊಡ್ತೀರಿ ಅಂತೇಳಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ